ಹೌದು ದೀಪಾ, ನಿಮ್ ಮನೇಲಿ ನಾಳೆ ಪೂಜೆ ತಾನೆ? ತರಕಾರಿ ತಗೊಳಕ್ ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ಬರಲ್ವಾ? ಹೇ ಹೌದಲ್ವಾ, ಅವ್ರಿಗೊಂದ್ಸಲ ಕಾಲ್ ಮಾಡಿ ಹೇಳ್ತೀನಿ. ನನ್ನ ಮೊಬೈಲಲ್ಲಿ ಇಲ್ಲಿ ದೀಪ ಫೋನು ಎತ್ ಮಾತಾಡಿ. ಹೇಳು ದೀಪಾ, ನಾಳೆ ಪೂಜೆಗೆ ತರಕಾರಿ ಎಲ್ಲ ತಗೋಬಿಟ್ರಾ? ಇನ್ನೂ ಇಲ್ಲ ದೀಪ, ಇವಾಗ ತಗೊಳಕ್ಕೆ ಅಂತ ಹೋಗ್ತಿದೀವಿ. ಬೇಡ ಅದ್ಕೆ, ನಾನೇ ಆಲ್ರೆಡಿ ತರಕಾರಿ ಎಲ್ಲ ತಗೊಂಡ್ಬಿಟ್ಟೆ. ಹೌದಾ? ಎಲ್ಲಿ ತಗೋತಿದ್ಯಾ? ಇಲ್ಲೇ ಅದ್ಗೆ, ನಮ್ಮ ಏರಿಯಾದಲ್ಲೇ 3ನೇ ಕ್ರಾಸಲ್ಲಿ ಮಾರ್ಕೆಟ್ ಇದೆಯಲ್ಲ, ಅಲ್ಲೇ ತಗೊಂಡೆ. ಸರಿ ಸರಿ, ತರಕಾರಿ ತಗೊಂಡು ಮನೆಗ್ ಬಂದ್ಬಿಡು. ಸರಿ ಅದ್ಗೆ. ಸರಿ ಬಾ. ದೀಪ ಏನ್ ಹೇಳಿದ್ಲು? ಅದು ದೀಪ ಇಲ್ಲೇ ಎಲ್ಲಾದ್ರೂ ಇದ್ದಾಳಂತ? ತರಕಾರಿ ತಗೊಂಡು ಮನೆಗ್ ಬರ್ತಾಳಂತೆ. ಸರಿ, ಹಾಗಿದ್ರೆ ನಾವಿನ್ನ ಸೀರೆ ತಗೋಬೇಕಲ್ವಾ? ಹೌದು. ಬನ್ನಿ ಹೋಗೋಣ. ಒಂದ್ ನಿಮಿಷ. ಏ ದೀಪಾ, ಯಾಕೆ? ಈ ಕಡೆ ಬಾರೋ. ಏ ದೀಪಾ, ಏನಾಯ್ತು? ಏನು? ನಮ್ಮ ಅತ್ತಿಗೆ ಕಣು. ಏ ದೀಪಾ, ಯಾರು? ಅಯ್ಯೋ, ನಮ್ಮ ಅಣ್ಣ ಅತ್ತಿಗೆ. ಜಸ್ಟ್ ಮಿಸ್ಸು. ಅಯ್ಯ, ಅದಕ್ಕೆ ಯಾಕೆ ಇಷ್ಟೊಂದು ಎದುರ್ಕೋತಾ ಇದ್ಯಾ? ಯಾರು ಅಂತ ಕೇಳಿದ್ರೆ ತರಕಾರಿ ಅಂಗಡಿಯವರು ಅಂತ ಹೇಳಿದ್ರೆ ಆಗಿರೋದಪ್ಪ. ನೀನ್ ನೋಡಕ್ ತರಕಾರಿ ಅಂಗಡಿ ಒಂಥರ ಇದೀಯಾ? ಸರಿ ಸರಿ, ಅವ್ರು ಹೋದ್ರು, ಬಾ ನಾವು ಹೋಗೋಣ. ಏ ಬೇಡ ಬೇಡ, ತಡಿ. ಇವಾಗ್ಲೇ ಹೋದ್ರೆ ಅವ್ರು ನಮ್ನ ನೋಡೋ ಚಾನ್ಸ್ ಇದೆ. ಇಲ್ಲೇ ಎಲ್ಲಾದ್ರೂ ಸುತ್ತಾಡ್ಕೊಂಡು ಆಮೇಲೆ ಹೋಗೋಣ. ಇದು ಒಳ್ಳೆ ಐಡಿಯಾ. ಕಾಫಿಗೆ ಹೋಗೋಣವಾ? ನಡಿ. ನೋಡು, ನೀನ್ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನೀನ್ ಯಾಕೆ ಈ ಪೂಜೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನೀನ್ ಆಸೆ ಪಟ್ಟು ಸೀರೆ ತಂದ್ಕೊಟ್ಟ ತಕ್ಷಣ ನಾನು ಉಟ್ಕೋತೀನಿ ಅನ್ಕೊಂಡಿದ್ಯಾ? ಯಾರು ಕೊಟ್ಟಿದ್ದ ಸೀರೆನ ಉಟ್ಕೋಬೇಕು, ಯಾರು ಕೊಟ್ಟಿದ್ದ ಸೀರೆ ಉಟ್ಕೋಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ನನ್ನ ಮಗನ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ಏನ್ ಮೇಡಮ್, ಸೀರೆ ತಂದ್ಕೊಟ್ಟು ಅತ್ತೆನ ಇಂಪ್ರೆಸ್ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ಯಾ? ನಾನಿರೋವರೆಗೂ ಅತ್ತೆ ನಿನ್ನ ಗುಲಗಂಜಿಯಷ್ಟು ಪ್ರೀತಿ ಮಾಡಬಾರ್ದು. ಹಾಗೆ ನೋಡ್ಕೋತೀನಿ. ತುಳಸಿ, ನನ್ನ ಅತ್ತೆಗೋಸ್ಕರ, ನನ್ನ ಗಂಡನ್ಗೋಸ್ಕರ ನೀನ್ ಹೇಳೋದನ್ನೆಲ್ಲ ಕೇಳ್ತಾ ಬಿದ್ದಿದ್ದೀನಿ.